ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಆ ಪಕ್ಕದಲ್ಲಿ ತೋರಿಸ್ತಾ ಇರುವಂತಹ ಒಂದು ಫೆಸ್ಟಿವ್ ಲುಕ್ಕನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನನ್ನ ಫೇಸ್ ನೋಡ್ತಾ ಇರಲ್ಲ ಎಷ್ಟು ಡಲ್ ಆಗಿದೆ ಅಂತ. ಎಲ್ಲರೂ ಮುಖನೂ ಹೀಗೆ ಇರುತ್ತೆ. ಸೊ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಅವ್ರುಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಎಲ್ಲರೂ ಫೇಸಲ್ಲೂ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ. ಫಸ್ಟ್ ಒನ್ ನಾನಿಲ್ಲಿ ಅಪ್ಲೈ ಮಾಡ್ತಾ ಇರುವಂಥದ್ದು ಶುಗರ್ ಕಾಸ್ಮೆಟಿಕ್ಸ್ ಅವರ ಪೋರ್ ಮಿನಿಮೈಸಿಂಗ್ ಪ್ರೈಮರು. ಸೊ ಈ ಪ್ರೈಮರ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದು ವೆರಿ ಸಾಫ್ಟ್ ಆಗಿದೆ ಆ್ಯಂಡ್ ತುಂಬಾ ಚೆನ್ನಾಗಿದೆ. ನಾನು ಕೂಡ ತುಂಬ ದಿನ ಆಗಿತ್ತು ಮೇಕಪ್ ವೀಡಿಯೋಸ್ನ ಮಾಡಿರಲಿಲ್ಲ. ಸೊ ಹಾಗಾಗಿ ಪ್ರಾಡಕ್ಟ್ಸ್ಗಳನ್ನು ಬೈ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ಫೌಂಡೇಶನ್ ಆ್ಯಂಡ್ ಕನ್ಸಿಲರ್ ಅಪ್ಲೈ ಮಾಡ್ಕೊಂಡ್ಮೇಲೆ ಟ್ರಾನ್ಸ್ಲೂಸೆಂಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ, ಶುಗರ್ ಕಂಪ್ನಿದು. ಸೊ ಇದರಲ್ಲಿ ನಿಮಗೆ ಕಲರ್ಸ್ ಅಂತ ಏನು ಇರೋದಿಲ್ಲ, ಅವೈಲಬಲ್ ಇರೋದಿಲ್ಲ. ಬಟ್ ಇದೇನಂತ ಅಂದರೆ ಈ ಸ್ವೆಟ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ. ಯಾರಿಗೆಲ್ಲ ಆಯಿಲಿ ಸ್ಕಿನ್ ಇದೆ ಅಂಥವರು ಇದನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಏನು ಅಂದರೆ ಕಣ್ಣಿನ ಕೆಳಗಡೆ ಏನು ಸ್ವೆಟ್ ಆಗುತ್ತೆ ಅಲ್ಲಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಜಾಸ್ತಿ ಸ್ವೆಟ್ ಆಗೋದಕ್ಕೆ ಬಿಡೋದಿಲ್ಲ ಈ ಪೌಡರ್ನ ಅಪ್ಲೈ ಮಾಡಿಕೊಂಡ್ರೆ. ನೆಕ್ಸ್ಟ್ ಬಂದರೆ ಇಲ್ಲಿ ಐ ಶ್ಯಾಡೋ. ಸೊ ನನ್ನ ಹತ್ರ 2 ಐ ಶ್ಯಾಡೋಸ್ ಇದೆ ಇಲ್ಲಿ ಆಲ್ರೆಡಿ. ಫಸ್ಟು ನಾನು ಐ ಮೇಕಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ನಾನು ಫಸ್ಟ್ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಳ್ತೀನಿ. ಇದು ಲಿಕ್ವಿಡ್ ಐ ಶ್ಯಾಡೋ ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು. ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಆ್ಯಂಡ್ ಇದನ್ನು ಕೂಡ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಫಸ್ಟ್ ಟೈಮ್ ನೋಡೋಣ ಅಂತ ಬೈ ಮಾಡಿದೆ. ಇದರಲ್ಲಿ ನಿಮಗೆ 2 ಶೇಡ್ಸ್, ಡ್ಯುಯಲ್ ಶೇಡ್ಸ್ ಇರುತ್ತೆ. ಒಂದು ಬಂದು ಶಿಮರಿ ಶೇಡ್ ಇರುತ್ತೆ, ಅಂದರೆ ಸ್ವಲ್ಪ ಏನು ಶಿಮರಿ ಶೇಡ್ ಇರುತ್ತೆ ಆ ಥರ ಇರುತ್ತೆ. ಒಂದು ಬಂದು ಲೈಟ್ ಶೇಡ್ ಇರುತ್ತೆ. ಫಸ್ಟು ನಾನಿಲ್ಲಿ ಲೈಟ್ ಶೇಡ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಫುಲ್ ನಾನು ಏನು ಐಲಿಡ್ ಇದೆ ಐಲಿಡ್ಡಿಗೆ ಫುಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಕ್ರೀಸ್ ಲೈನ್ ಆ ಥರ ಏನೂ ನಾನು ಮಾಡ್ಕೊಳ್ತಾ ಇಲ್ಲ, ಬಿಕಾಸು ಅದಕ್ಕೆ ಡಾರ್ಕ್ ಶೇಡ್ಸ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದು ಸೆಕೆಂಡ್ ನಂಬರ್ 2 ಶೇಡಲ್ಲಿ ಫಸ್ಟ್ ನಾನು ಅಪ್ಲೈ ಮಾಡಿದ್ದು ನಂಬರ್ 1 ಶೇಡು. ಅದರಲ್ಲಿ ಬರೀ ಲೈಟ್ ಕಲರ್ ಏನಿರುತ್ತೆ ಅಂದರೆ ಶಿಮರಿ ಇಲ್ಲದೆ ಇರೋದನ್ನು ಅಪ್ಲೈ ಮಾಡಿಕೊಂಡೆ. ಅದಾದಮೇಲೆ ಶೇಡ್ ನಂಬರ್ 2 ತೊಗೊಂಡು ಅದರಲ್ಲಿ ಏನು ಶಿಮರಿ ಶೇಡ್ ಇರುತ್ತೆ ಅದನ್ನು ನಾನು ಇವಾಗ ಐಲಿಡ್ ಮೇಲೆ ಕಂಪ್ಲೀಟಾಗಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಐಲಿಡ್ ಮೇಲೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಅದರಿಂದ ಏನಾಗುತ್ತೆ ಅಂದರೆ ಐ ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನಿಲ್ಲಿ ಶುಗರ್ ಕಾಸ್ಮೆಟಿಕ್ಸ್ ಅವರ ಐಲೈನರ್ನ ಯೂಸ್ ಮಾಡ್ತಾಯಿದ್ದೀನಿ, ಬ್ಲ್ಯಾಕ್ ಕಲರ್ ಐಲೈನರು. ಟಿಪ್ಪು ಕೂಡ ತುಂಬಾ ಚೆನ್ನಾಗಿದೆ. ಐಲೈನರ್ ಅಪ್ಲೈ ಮಾಡ್ಕೊಳ್ಳೋಕೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಸ್ಟೇಯಿಂಗ್ ಪವರ್ ಈಸ್ ಆಸಮ್. ಇವರ ಎಲ್ಲ ಪ್ರಾಡಕ್ಟ್ಸ್ಗಳು ನನಗೆ ಅದಕ್ಕೆ ಇಷ್ಟ. ಶುಗರ್ ಕಾಸ್ಮೆಟಿಕ್ಸ್ ಅವ್ರದ್ದು ಸ್ಟೇಯಿಂಗ್ ಪವರ್ ಆಸಮ್ ಆಗಿರುತ್ತೆ. ಆ್ಯಂಡ್ ತುಂಬ ಅಂದರೆ ಒಂಥರ ತುಂಬ ಎಲಿಗೆಂಟ್ ಲುಕ್ ಅಂತ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ಮಸ್ಕರ. ಸೊ ಇದು ಕೂಡ ಬ್ಲ್ಯಾಕ್ ಕಲರ್ ಮಸ್ಕರ. ಈ ಮಸ್ಕರದ ಟಿಪ್ ನೋಡಿ ತುಂಬಾ ಚೆನ್ನಾಗಿದೆ, ಅಪ್ಲೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗೋ ಹಾಗಿದೆ. ಯಾರೆಲ್ಲ ಬಿಗಿನರ್ಸ್ ಇರ್ತೀರಾ ಅವ್ರಿಗೆಲ್ಲ ಈ ಶುಗರ್ ಕಾಸ್ಮೆಟಿಕ್ಸ್ ಅವರ ಪ್ರಾಡಕ್ಟ್ಸ್ಗಳು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇವರ ಪ್ರಾಡಕ್ಟ್ಸ್ಗಳು ಸ್ವಲ್ಪ ಕಾಸ್ಟ್ಲಿ ಆದ್ರೂ ಒರಿಜಿನಲ್ ಪ್ರಾಡಕ್ಟ್ಸ್, ಅಂದರೆ ನಿಮಗೆ ಯಾವುದೇ ರೀತಿಯಲ್ಲೂ ಕ್ರಿಯಾಲಿಟಿ ಫ್ರೀ ಇರುವಂಥ ಪ್ರಾಡಕ್ಟ್ಸ್ಗಳಾಗಿರುತ್ತೆ. ಯಾವುದೇ ರೀತಿ ಕೆಮಿಕಲ್ಸ್, ಹೆಚ್ಚಾಗಿ ಕೆಮಿಕಲ್ಸ್ ಇರ್ಬೋದು ಆ ಥರ ಆ್ಯಡ್ ಮಾಡಿರೋದಿಲ್ಲ. ಆಮೇಲೆ ಅನಿಮಲ್ ಫ್ಯಾಟ್ಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ, ಆ ಥರ ಎಲ್ಲ ಮಾಡಿರೋದಿಲ್ಲ. ಸೊ ನೆಕ್ಸ್ಟ್ ಬಂದು ಕಾಜಲ್ಲು. ಸೊ ನಾನು ಐಲೈನರ್ ನೋಡಿದ್ದೀರಲ್ಲ ಹೇಗೆ ಹಚ್ಕೊಂಡಿದ್ದೀನಿ ಅಂತ, ಕೆಳಗಡೆವರೆಗೂ ಹಾಫ್ವರೆಗೂ ಬಂದಿದೆ, ಆ ರೀತಿ ಅಪ್ಲೈ ಮಾಡಿದ್ದೀನಿ. ಕಾಜಲ್ನ ನಾನು ತಿಕ್ಕಾಗಿ ಹಚ್ಕೊಳ್ಳಲ್ಲ, ಬಿಕಾಸ್ ಆಲ್ರೆಡಿ ನನ್ನ ಕಣ್ಣು ತುಂಬ ದೊಡ್ಡದಾಗಿರೋದ್ರಿಂದ ಕಾಜಲ್ ತುಂಬ ತಿಕ್ಕಾಗಿ ಹಚ್ಕೊಂಡ ತಕ್ಷಣ ಇನ್ನೂ ದೊಡ್ಡದಾಗಿ ಅನ್ಸೋಕ್ಕೆ ಶುರುವಾಗುತ್ತೆ ಅಂತ ನಾನು ಲೈಟಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನನಗೇನಿದೆ ಐಲೈನರ್ ತುಂಬಾ ಇಷ್ಟ. ಐಲೈನರು ಆ್ಯಂಡ್ ಮಸ್ಕರ ನನ್ನ ಫೇವ್ರೇಟು. ಫ್ರೆಂಡ್ಸ್, ನಾನಿಲ್ಲಿ ಐ ಶ್ಯಾಡೋದ ನಂಬರ್ 1ನ ತೊಗೊಂಡು ಈ ರೀತಿ ಐಲಿಡ್ ಕಾರ್ನರ್ಸ್ ಏನು ಬರುತ್ತೆ ಅಲ್ಲಿಗೆ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಐ ಲುಕ್ ಇನ್ನೂ ಎನ್ಹಾನ್ಸ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟು ನಾನಿಲ್ಲಿ ತೊಗೊಳ್ತಾ ಇರೋದು ಐಬ್ರೋ ಪೆನ್ಸಿಲ್ಸ್. ಸೊ ಐ ಶ್ಯಾಡೋ ನಂಬರ್ಸ್ ಏನಿದೆಯಲ್ಲ ಅದು 1 and 2 ನನ್ನ ಹತ್ರ 2 ಶೇಡ್ ಇರೋದು. ಅದ್ರ ಲಿಂಕ್ ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೀವು ಹೋಗ್ಬಿಟ್ಟು ಚೆಕ್ ಮಾಡಿ. ಸೊ ನೆಕ್ಸ್ಟು ಇದರಲ್ಲಿ ಐಬ್ರೋ ಪೆನ್ಸಿಲ್ನಲ್ಲಿ ನಿಮಗೆ ಐಬ್ರೋ ಪೆನ್ಸಿಲ್ ಜೊತೆಗೆ ನಿಮಗೆ ಬ್ರಷ್ ಕೂಡ ಬರುತ್ತೆ. ಬಟ್ ಐಬ್ರೋ ಪೆನ್ಸಿಲ್ ಟಿಪ್ ಏನಿದೆಯಲ್ಲ ಅದು ತುಂಬಾ ಆಸಮ್ ಆಗಿದೆ. ಯಾರಾದರೂ ಬಿಗಿನರ್ಸ್ ಇದ್ದರೂ ಕೂಡ ನೀಟಾಗಿ ಅಪ್ಲೈ ಮಾಡ್ಕೋಬೋದು, ಅದರಲ್ಲಿ ನಿಮ್ಮ ಐಬ್ರೋಸ್ನ ಫಿಲ್ ಮಾಡ್ಕೋಬೋದು. ಸೊ ನಾನು ಕೂಡ ನನ್ನ ಐಬ್ರೋಸ್ನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಎಲ್ಲೆಲ್ಲಿ ಗ್ಯಾಪ್ ಇದೆ ಅಲ್ಲೆಲ್ಲ ನೋಡಿಬಿಟ್ಟು. ಆ್ಯಂಡ್ ಇದು ವೆರಿ ಲೈಟ್ ಕಲರಲ್ಲಿ, ಲೈಟ್ ಬ್ರೌನಿಷ್ ಕಲರಲ್ಲಿ ತೊಗೊಂಡಿರೋವಂಥದ್ದು. ಬ್ಲ್ಯಾಕ್ ತೊಗೊಳಕ್ಕೆ ಹೋಗಬೇಡಿ, ತುಂಬ ಜನಕ್ಕೆ ಚೆನ್ನಾಗಿ ಕಾಣಿಸಲ್ಲ ಬ್ಲ್ಯಾಕ್ ಕಲರ್ಸು. ನೆಕ್ಸ್ಟ್ ಇಲ್ಲಿ ಕಾಂಟೂರಿಂಗ್ ಪ್ಯಾಲೆಟು. ಇದು ನಂಬರ್ 1. ಇದು ಆ್ಯಕ್ಚುಲಿ ನನ್ನ ಸೆಕೆಂಡ್ ಪ್ಯಾಲೆಟ್ ಅಂತಲೇ ಹೇಳ್ಬೋದು. ಇದರಲ್ಲಿ ನಿಮಗೆ ಹೈಲೈಟರ್ ಇರುತ್ತೆ, ಕಾಂಟೂರಿಂಗ್ ಇರುತ್ತೆ, ಅದರ ಜೊತೆಗೆ ಬ್ಲಷ್ ಇರುತ್ತೆ. ಸೊ 3 in 1 ಕಿಟ್ ಇದು. ಆಸಮ್ ಆಗಿ ಇರುತ್ತೆ ಆ್ಯಂಡ್ ನೀವು ಯಾರು ಬೇಕಾದರೂ ತೊಗೋಬೋದು. ಬಟ್ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಐಲಿಡ್ಗೆ ನಾನೇನು ಅಪ್ಲೈ ಮಾಡಿದ್ದೀನಿ ಐ ಶ್ಯಾಡೋ ಕಲರು, ಅದನ್ನೇ ನಾನು ಚೀಕ್ಸಿಗೆ ಸ್ವಲ್ಪ ಅಪ್ಲೈ ಮಾಡ್ಕೊಳ್ತೀನಿ, ಯಾಕಂದರೆ ಕಲರ್ಫುಲ್ ಲುಕ್ ಕೊಡೋಕ್ಕೋಸ್ಕರ. ಸೊ ಅಂದರೆ ನಂಬರ್ 1 ಶೇಡಲ್ಲಿ ನಾನು ತೊಗೊಂಡು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಜಸ್ಟ್ ಒಂದು ಸ್ವಲ್ಪ ಪಿಂಕಿಶ್ ಟೋನ್ ನಂಗೆ ಜಾಸ್ತಿ ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಅದನ್ನು ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಕಾಂಟೂರಿಂಗ್ ಮಾಡ್ಕೊಳ್ತೀನಿ ಫೇಸ್ನ. ಬ್ಲಷ್ ಅಪ್ಲೈ ಮಾಡ್ಕೊಂಡ್ಮೇಲೆ ಸೊ ಕಾಂಟೂರಿಂಗ್ ಮಾಡ್ಕೊಳ್ಳೋದು ನೋಡಿ ಈ ರೀತಿ ಮುಖನ ಆ ರೀತಿ ಇಟ್ಕೊಂಡೇ ಮಾಡ್ಕೋಬೇಕು, ಇಲ್ಲದಿದ್ರೆ ನಮಗೆ ಶೇಪ್ ಗೊತ್ತಾಗಲ್ಲ ಅಂತ. ಎಕ್ಸ್ಪೀರಿಯನ್ಸ್ ಇರೋರು ಈಸಿಯಾಗಿ ಮಾಡ್ಕೊಳ್ತಾರೆ, ಬಟ್ ನನಗೆ ಅಷ್ಟೊಂದು ಮೇಕಪ್ ಎಕ್ಸ್ಪೀರಿಯನ್ಸ್ ಇಲ್ಲ, ಅದಕ್ಕೆ ನಾನು ಈ ರೀತಿ ಇಟ್ಕೊಂಡು ಮಾಡ್ಕೊಳ್ತೀನಿ. ಆ್ಯಂಡ್ ನಾನು ನನ್ನ ಫೋರ್ಹೆಡ್ ಮೇಲೆ ಕೂಡ ಕಾಂಟೂರಿಂಗ್ನ ಮಾಡ್ಕೊಳ್ತೀನಿ, ಬಿಕಾಸ್ ನನ್ನ ಫೋರ್ಹೆಡ್ ತುಂಬ ದೊಡ್ಡದಾಗಿರೋದ್ರಿಂದ ಆ ರೀತಿ ಮಾಡ್ಕೊಳ್ತೀನಿ. ಆ್ಯಂಡ್ ನೆಕ್ಕಿಗೆ ಏನಿರುತ್ತೆ ಸೊ ಅಲ್ಲಿ ಕೂಡ ಆ ಜಾಯಿಂಟಿಗೆ ಕೂಡ ನಾನು ಶೇಪನ್ನು ಕೊಡ್ತೀನಿ, ಕಾಂಟೂರಿಂಗ್ ಮಾಡ್ಕೊಳ್ತೀನಿ.
ಆ್ಯಂಡ್ ನೋಸ್ ಒಂದು ಬೇಕಾದರೆ ನೀವು ಮಾಡ್ಕೋಬೋದು. ನಂಗೆ ನೋಸ್ ಬೇಕಂತ ಅನಿಸಿಲ್ಲ, ಸೊ ಹಾಗಾಗಿ ನಾನು ಕಾಂಟರಿಂಗ್ ಮಾಡ್ಕೊಂಡಿಲ್ಲ. ನೆಕ್ಸ್ಟ್ ಹೈಲೈಟರು ನೋಡ್ತಾ ಇದ್ದೀರಲ್ಲ, ನಾನು ಹೈಲೈಟರ್ ಎಲ್ಲೆಲ್ಲಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಹೈಲೈಟರ್ ಕೂಡ ಸೇಮ್ ಪ್ಯಾಲೆಟ್ನಲ್ಲಿ ಇರೋ ಅಂಥದ್ದೇನೆ, ಮತ್ತು ಸಪ್ರೇಟಾಗಿ ತೊಗೋಬೇಕಂತಲ್ಲ ಇಲ್ಲ ನಿಮಗೆ. ಸೊ ಈಸಿಯಾಗಿ 3 ಕೂಡ ಅದರಲ್ಲೇ ನಿಮಗೆ ಕವರ್ ಆಗಿಬಿಡುತ್ತೆ. ಸೊ ಇದಿಷ್ಟು ಹೈಲೈಟರ್ನ ನಾನು ಅಪ್ಲೈ ಮಾಡಿಕೊಂಡೆ. ಹೈಲೈಟ್ರು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಸೊ ಏನಾಗುತ್ತೆ ಅಂದರೆ ನಿಮ್ಮ ಮುಖ ಇನ್ನೂ ಎನ್ಹ್ಯಾನ್ಸ್ ಆಗಿ ಕಾಣಿಸುತ್ತೆ. ಆ್ಯಂಡ್ ನೋಸ್ ಪಾಯಿಂಟ್ಸ್ ಇರ್ಬೋದು, ಲಿಪ್ ಪಾಯಿಂಟ್ಸ್ ಇರ್ಬೋದು, ಅದೆಲ್ಲ ಲೈಟ್ ಬಿದ್ದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಕೆಳಗಡೆ ಐಬ್ರೋಸ್ ಕೆಳಗಡೆ ಮರಿಬೇಡಿ, ಅಲ್ಲೂ ಕೂಡ ಶೇಪ್ ಕೊಟ್ಟ ಹಾಗೆ ಕಾಣುತ್ತೆ ಹೈಲೈಟರ್ನ ಅಪ್ಲೈ ಮಾಡಿಕೊಂಡ್ರೆ. ನನ್ನ ಹತ್ರ ಇಲ್ಲಿ ತುಂಬಾ ಲಿಪ್ಸ್ಟಿಕ್ ಶೇಡ್ಸ್ಗಳಿದೆ, ಲಿಕ್ವಿಡ್ ಲಿಪ್ಸ್ಟಿಕ್ ಇದೆ ಆ್ಯಂಡ್ ಕ್ರಯಾನ್ ಲಿಪ್ಸ್ಟಿಕ್ ಇದೆ. ಬಟ್ ನಾನಿಲ್ಲಿ ಇವತ್ತು ಯೂಸ್ ಮಾಡ್ತಾ ಇರುವಂಥದ್ದು ಬಂದು ಸೊ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ನಂಬರ್ 1 ಬೋಲ್ಡ್ ಪ್ಲೇ ಅಂತ. ಆಸಮ್ ಆಗಿದೆ ಈ ಶೇಡು, ಪೀಚಿಶ್ ಪಿಂಕ್ ಮಿಕ್ಸ್ ಬರುತ್ತೆ. ಡೇ ಟೈಮ್ಗೆ ಫೆಸ್ಟಿವ್ ಲುಕ್ಕಿಗೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬೇಕಂದರೆ ರೆಡ್ ಶೇಡ್ ಕೂಡ ನೀವು ಅಪ್ಲೈ ಮಾಡ್ಕೋಬೋದು, ಬಟ್ ನನಗೆ ಈ ಕಲರ್ ತುಂಬಾ ಇಷ್ಟ ಆಯಿತು. ಮೇಯ್ನ್ಲಿ ಏನಂದರೆ ಈ ಟ್ರಾನ್ಸ್ಫರ್ ಪ್ರೂಫ್ ಲಿಪ್ಸ್ಟಿಕ್ ಏನಿದೆ ಇದು ಟ್ರಾನ್ಸ್ಫರ್ ಪ್ರೂಫ್, ಅದರ ಜೊತೆಗೆ ಎಷ್ಟೊತ್ತಾದರೂ ಇದು ಹೋಗೋದಿಲ್ಲ. ನಾನು ಮೊನ್ನೆ ಇದನ್ನು ಒಂದು ಫಂಕ್ಷನಿಗೆ ಹಚ್ಕೊಂಡು ಹೋಗಿದೆ. ಸೊ ಮಾರ್ನಿಂಗ್ ಟು ಈವ್ನಿಂಗ್ ಆದರೂ ಕೂಡ ಇದು ನನ್ನ ಲಿಪ್ಸ್ ಮೇಲೆ ಇತ್ತು. ಊಟ ಎಲ್ಲ ಮಾಡಿ ಎಲ್ಲ ಆದ್ರೂ ಕೂಡ ಇದು ನನ್ನ ಲಿಪ್ಸಿಂದ ಹೋಗೇ ಇರಲಿಲ್ಲ, ಅಷ್ಟು ಚೆನ್ನಾಗಿದೆ ಈ ಲಿಪ್ಸ್ಟಿಕ್ಕು. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ. ಇಷ್ಟು ವರ್ಷ ನಾನು ನೋಡಿಲ್ಲದೆ ಇರುವಂಥ ಲಿಪ್ಸ್ಟಿಕ್ ಇದು, ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ಹೋಗೋದೇ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಇದು ನನ್ನ ಫೈನಲ್ ಲುಕ್ಕು. ಸೊ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ. ಸೊ ಪ್ರಾಡಕ್ಟ್ಸ್ ಎಲ್ಲ ನಾನು ಏನೇನು ಯೂಸ್ ಮಾಡಿದ್ದೀನಿ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಸಿಗುತ್ತೆ. ಸೊ ನೀವು ಈ ರೀತಿಯಾಗಿ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಇನ್ನೂ ಬೇಕಂದರೆ ನೀವು ಐ ಶ್ಯಾಡೋ ಕಲರ್ಸ್ನ ಬೇರೆ ಬೇರೆ ತೊಗೊಂಡು ಕೂಡ ನೀವು ಟ್ರೈನ ಮಾಡ್ಬೋದು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಟೇಕ್ ಕೇರ್, ಬಾಯ್.